ಹಲೋ ಹಾಯ್. ಇದು ಬಂದು ಎಲ್ಲರಿಗೂ ತುಂಬ ಖುಷಿಯಾದ ದಿನ. ಆ್ಯಕ್ಚುಲಿ 18 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದು ಈ ಸಲ ಕಪ್ಪು ನಮ್ಮದೇ ಅನ್ನೋದು, ಈ ಸಲ ಕಪ್ಪು ನಮ್ಮದು ಅಂತ ಆಗಿದ್ದ ದಿನ. ಸೊ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ನೈಟು, ಅವತ್ತು ಮ್ಯಾಚ್ ಮುಗಿದಿದ್ದು ನೈಟ್ ಸೆಲೆಬ್ರೇಷನ್. ಇದು ರೋಡ್ ತುಂಬ ಕ್ರೌಡ್ ಅಂದರೆ ಎಷ್ಟು ಕ್ರೌಡ್ ಇತ್ತು ಅಂದರೆ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮು ಈ ಥರ ಕ್ರಿಕೆಟ್ ಕ್ರೇಜ್ನ ನೋಡಿದ್ದು. ಅದು ಸಖತ್ತಾಗಿತ್ತು. ಎಲ್ಲರೂ RCB ಅಂತ ಕೂತ್ಕೊಂಡು ರೋಡ್ ಪೂರ್ತಿ ಆರನ್ನಲ್ಲಿ ಸಾಂಗ್ ಮಾಡಿಕೊಂಡು, ಇಟ್ಸ್ ಅ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೀವೇ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟಾಗಿ ವಿಡಿಯೋ ನೋಡಿ ಹೋಲ್ ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೀವು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೆಲೆಬ್ರೇಷನ್ ನೋಡ್ತಾ ಇರಿ. ಇದು ಪೂರ್ತಿ MG ರೋಡು ಹೋಗ್ತಾ ಇರೋದು. ನಾವು ಸ್ಟೇಡಿಯಮ್ಗೆಲ್ಲ ಹೋಗಲಿಲ್ಲ. ಸೊ ಹೋಗಿದ್ದಿದ್ರೆ ಮೋಸ್ಟ್ಲಿ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಾನು ಇಷ್ಟು ಕ್ರೇಜ್ ಅಂತ ಗೊತ್ತಿರಲಿಲ್ಲ. ಜಸ್ಟ್ ಹಾಗೆ ಮ್ಯಾಚ್ ಕಂಪ್ಲೀಟ್ ಆಯಿತು. ಸೊ ಆಚೆ ಬಂದು ನೋಡಿದ್ವಿ, ಎಲ್ಲರೂ ರ್ಯಾಲಿ ಹೋಗ್ತಿದ್ರು. ನಾವು ಚೆಕ್ ಮಾಡೋಣ ಹೆಂಗಿರುತ್ತೆ ಅಂತ ಒಂದು ರೌಂಡ್ ಹೋದರೆ, ಯಪ್ಪ, ಜಸ್ಟ್ ಕಾಂಟ್ ಇಮ್ಯಾಜಿನ್ ಅನ್ನೋ ಥರನೇ ಅಷ್ಟು ಚೆನ್ನಾಗಿತ್ತು. ಸೆಲೆಬ್ರೇಷನ್ ಅಂದರೆ ಹಿಂಗಿರುತ್ತಾ ಅನ್ನೋ ಥರನೂ ಅವರು ಸೆಲೆಬ್ರೇಟ್ ಮಾಡಿದ್ರು. ಆದರೂ RCB ಕ್ರೇಜ್ ಅಂತೂ ಕಮ್ಮಿ ಆಗೋದೇ ಇಲ್ಲ. ಬ್ಯಾಂಗ್ಳೂರವ್ರು ಮಾತ್ರ ಸೂಪರ್ ಮಸ್ತ್ ಮಾತ್ರ. ಅಷ್ಟು ಚೆನ್ನಾಗಿತ್ತು ಸೆಲೆಬ್ರೇಷನ್. ನೋಡಿ ಎಷ್ಟು ವೆಹಿಕಲ್ ಹೋಗ್ತಾ ಇದೆ ಎಲ್ಲ. ಅಂದರೆ ಟ್ರಾಫಿಕ್ ಇದ್ರೂ ಯಾರಿಗೂ ಬೋರ್ ಆಗಿಲ್ಲ. ಅಲ್ಲಲ್ಲೇ ಡ್ಯಾನ್ಸ್ ಮಾಡೋದು, ನಿಂತ್ಕೊಳ್ಳೋದು, ಎಲ್ಲರ ಜೊತೆ ಎಲ್ರಿಗೂ ವಿಶ್ ಮಾಡೋದು ಕೂಡ ಇತ್ತು. ಆ್ಯಕ್ಚುಲಿ ಬಾಕಿ ದಿನ ಏನಾಗುತ್ತೆ ಅಂದರೆ ಒಬ್ರಿಗೊಬ್ರು ನಾವು ಮಾತಾಡಲ್ಲ, ನೋಡಲ್ಲ, ಸ್ಟ್ರೇಂಜರ್ಸ್ ಥರ ಇರ್ತೀವಿ, ಪಕ್ಕ ಮನೆಯವರೇ. ಬಟ್ ಅವತ್ತು ಸೆಲೆಬ್ರೇಷನಲ್ಲಿ ನಾವು ಯಾರ್ಯಾರೋ ಬೇರೆ ಎಲ್ಲ ಇದ್ವಿ. ತುಂಬ ಜನ ಸ್ಟ್ರೇಂಜರ್ಸೇ ಇದ್ದಿದ್ದು. ಬಟ್ ಎಲ್ಲರೂ ವಿಶ್ ಮಾಡಿಕೊಂಡು, ಎಲ್ಲರೂ ಶೇಕ್ ಹ್ಯಾಂಡ್ ಮಾಡಿಕೊಂಡು, ಎಲ್ಲರೂ ಒಂದೇ ಟೀಮ್ ಅಂದರೆ ಯೂನಿಟಿನ ಮೇಂಟೈನ್ ಮಾಡಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಾವು ಕೂಡ ಹೋಗಿದ್ವಿ. ಸಖತ್ತಾಗಿತ್ತು ಸೆಲೆಬ್ರೇಷನ್ನು. ಪಾಪ ಪೊಲೀಸವ್ರು ಏನು ಮಾಡ್ತಾರೆ, ಇಷ್ಟು ಕ್ರೌಡಲ್ಲಿ ಅವ್ರು ಏನೂ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದಿತ್ತು, ಬಟ್ ಅದು ಕಷ್ಟ ಆಗಿತ್ತು ಅವ್ರಿಗೆ. RCB ಫ್ಯಾನ್ಸೇ ಸ್ವಲ್ಪ ಜನ ನಿಂತ್ಕೊಂಡು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಸ್ತಾಯಿದ್ರು. ಗಾಡಿಗಳನ್ನ ಸೈಡಲ್ಲಿ ಹೋಗಿ ಅನ್ನೋದು, ಮತ್ತು ಟರ್ನ್ ಮಾಡುವಾಗ ಪ್ಲೇಸ್ ಮಾಡಿಕೊಡೋದು, ಅದೆಲ್ಲ ಮಾಡಿಕೊಡ್ತಿದ್ರು. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ. ನಾನಂತೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ, ನನಗಿದು ವಸ್ತು. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸು ನಾನು ಶೇರ್ ಮಾಡ್ತಿದ್ವಿ. ನಾವಂತೂ ರೋಡ್ ಫುಲ್ ರ್ಯಾಲಿ ಹೋಗಿದ್ವಿ ಎಲ್ಲರ ಜೊತೆ. ರೋಡಲ್ಲಿ ನಾವು ಕೂಡ ಕಿರ್ಚ್ತಾ ಇದ್ವಿ ಮಧ್ಯ. ಸೊ ತುಂಬ ಚೆನ್ನಾಗಿತ್ತು. ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡೇ ತುಂಬ ಎಂಜಾಯ್ ಮಾಡಿದ್ದು. ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಕ್ರೇಜ್ ನನಗೆ ಜಾಸ್ತಿ. ಕ್ರೌಡಲ್ಲೆಲ್ಲ ಹೋಗಿ ಮಾತಾಡೋದು ಎಲ್ಲ ನನಗೆ ಕ್ರೇಜ್ ಜಾಸ್ತಿ. ಬಟ್ ಅವತ್ತು ನನಗಿಂತ ಜಾಸ್ತಿ ಅವರು ಎಂಜಾಯ್ ಮಾಡಿದ್ರು. ಸೊ ಅವರು ಕ್ರಿಕೆಟ್ ಲವರ್ ಆ್ಯಕ್ಚುಲಿ. ಅವ್ರು ಬಂದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಖುಷಿಯಾಯಿತು ಮಾತ್ರ. ನನ್ನ ಮಗನೂ ಅಷ್ಟೇ, ಅವನು ಕಿರಿಸ್ತಾನೆ ಇರಲಿಲ್ಲ, ಸ್ವಲ್ಪ ನಾಚಿಕೆ ಪಡ್ಕೊಳ್ತಾ ಇರ್ತಿದ್ದ ಕ್ರೌಡಲ್ಲಿ ಮಾತಾಡೋದು. ಈಗ ಅವನು RCB ಅನ್ನೋದೆಲ್ಲ ಕೂಗಿ ಎಲ್ಲ ಹೇಳಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಕೂಡ. ನಾವು ಹೋಲ್ ನೈಟ್ ನಾವು ಫುಲ್ ಹೊರಗಡೆನೇ ಇದ್ವಿ. ಆಲ್ಮೋಸ್ಟ್ 4 o'clock ಆಗಿತ್ತು. ಸೊ 4 o'clock ತನಕ ರ್ಯಾಲಿ ಮಾಡಿದ್ದೀವಿ, ಎಲ್ಲರ ಜೊತೆ ಕುಂತಿದ್ದೀವಿ, ಸೆಲೆಬ್ರೇಟ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ನಾನು ಮ್ಯಾಚ್ ಎಲ್ಲ ಮನೇಲಿ ನೋಡ್ತಾ ಇದ್ವಿ, ಈ ಥರ ಆಚೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ಈ ಸಲನೂ ಹೋಗ್ತಿರ್ಲಿಲ್ಲ, ನಮಗೆ ಗೊತ್ತಿಲ್ಲ ಅದು ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಬ್ಯಾಂಗ್ಳೂರಲ್ಲಿ ಬಂದಮೇಲೆ ಈ ಥರ ಫಸ್ಟ್ ಮ್ಯಾಚ್ ಗೆದ್ದಿದ್ದು. ಯಾಕೆಂದರೆ 18 ಇಯರ್ಸ್ ಆದಮೇಲೆ ನಮಗೆ ಕಪ್ಪು ಸಿಗ್ತಾ ಇರೋದು. ಸೊ ಈ ಸಲ ನಮ್ಮದೇ ಕಪ್ಪು ಅಂತ ಹೇಳ್ತಾನೆ ಇದ್ವಿ. ಬಟ್ ಅದಾಗಿರಲಿಲ್ಲ. 18 ಸೀರೀಸು, 18 ಇಯರ್ಸ್ ಅಂತ, 18 ವಿರಾಟ್ ಕೊಹ್ಲಿ, 18 ನಂಬರ್ ಅಂತೆಲ್ಲ ನ್ಯೂಮರಿಕಲ್ ಪ್ರಕಾರ ಎಲ್ಲನೂ ಹೇಳಿ ಈ ಸಲ ನಮ್ಮದೇ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿತ್ತು. ಸೊ ನಮ್ಮದೇ ಆಗಿ ನಮ್ಮದೂ ಆಗ್ಬಿಡ್ತು. ಸೊ ಅದನ್ನು ನಾವು ಮನೇಲಿ ಮ್ಯಾಚ್ ನೋಡಿಕೊಂಡು ಔಟ್ಸೈಡ್ ನೋಡಿದ್ರೆ ಎಲ್ಲ ರ್ಯಾಲಿ ಫ್ಲ್ಯಾಗ್ಗಳು ಇಟ್ಕೊಂಡು, RCB ಫ್ಲ್ಯಾಗ್ ಇಟ್ಕೊಂಡು, ಮತ್ತು ಅವರನ್ನೆಲ್ಲ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟು ತುಂಬ ಖುಷಿ ಆಗ್ತಿತ್ತು. ನಾವು ಹೋಗ್ಬೋದಲ್ಲ ಅಂದ್ಕೊಂಡು ನೋಡ್ಕೊಂಬರೋಣ. ಬ್ಯಾಂಗ್ಳೂರೆಲ್ಲ ಇಟ್ಕೊಂಡು ಬ್ಯಾಂಗ್ಳೂರು ಟೀಮ್ಗೆ ನಾವು ಸೆಲೆಬ್ರೇಟ್ ಮಾಡಿ ಅವ್ರಿಗೆ ಬೆಸ್ಟ್ ವಿಶಸ್ ನಾವು ಕೊಟ್ಟಿಲ್ಲ ಅಂದರೆ ಹೆಂಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್ ಮಾಡಬೇಕು, ನಾವು ಸೆಲೆಬ್ರೇಟ್ ಮಾಡಬೇಕು ಅಂದ್ಬಿಟ್ಟು. ನಮಗಿಂತ ಮುಂಚೆ ಎಷ್ಟೊಂದು ಜನ ಇದ್ದಾರೆ ಅಂದರೆ, ನಾವು ಫಸ್ಟ್ ಹೋದಾಗ ಅಷ್ಟು ಜನ ಕಾಣಿಸಿಲ್ಲ. ಇಷ್ಟು ಜನ ಕ್ರೇಜು
ಓಕೆ ನೋಡೋಣ ಅಂತ ಹೋಗ್ತಾ ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ರೋಡಲ್ಲಿ ಜನ ನಿಂತಿದ್ದಾರೆ. ಅಂದರೆ ಅವ್ರು ಸೆಲೆಬ್ರೇಷನ್ ಮಾಡೋದಕ್ಕೆ ಪ್ರೊಸೆಷನ್ ಆಗುತ್ತಲ್ಲ, ಆ ಥರ ರೋಡಲ್ಲಿ ಬರೋರಿಗೆಲ್ಲ ವಿಶ್ ಮಾಡಿಕೊಂಡು ಅವ್ರ ಜೊತೆಲೆಲ್ಲ ಒಳ್ಳೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಅಷ್ಟು ಕ್ರೌಡ್ ಇದ್ರೂ ಬೇರೆ ಏನು ಮಿಸ್ಬಿಹೇವಿಯರ್ ಅನ್ನೋ ಥರ ಏನೂ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು, ರೆಸ್ಪೆಕ್ಟ್ಫುಲ್ಲಾಗಿತ್ತು. ಅಷ್ಟೇ ಖುಷಿಯಾಯಿತು, ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಬಂದಿದ್ದು ಲಾಸ್ ಆಯಿತು ಅಥವಾ ಬೇಜಾರಾಯಿತು ಅನ್ನೋ ಥರ ಅನ್ನಲೇ ಇಲ್ಲ. ಬರದೇ ಇದ್ದಿದ್ರೆ ಈ ಸೆಲೆಬ್ರೇಷನ್ನ ಮಿಸ್ ಮಾಡ್ಕೊಳ್ತಿದ್ವಿ ಅನ್ನೋದನ್ನ ನಾವು ಅನ್ಕೋತಾ ಇರ್ತೀನಿ ನಾನಂತೂ. ಆದರೆ ಸಿಕ್ಕಾಪಟ್ಟೆ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಬರೀ ಮಾತಲ್ಲೇ ಇಷ್ಟೊಂದು ಸಲ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಅಂದರೆ ಅದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ ವರ್ಡ್ಸು. ಸೊ ಅದಕ್ಕೆ ಚೆನ್ನಾಗಿದೆ ಅನ್ನೋ ವರ್ಡ್ನ ನಾನು ರಿಪೀಟ್ ಹೇಳ್ತೀನಿ. ಅಷ್ಟು ಸಖತ್ತಾಗಿತ್ತು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದು ರೂಫ್ ಟಾಪಲ್ಲಿ ಎಲ್ಲ ಓಪನ್ ಮಾಡಿಕೊಂಡು ಅಲ್ಲೆಲ್ಲ ಕಿರ್ಚಾಡಿ ಆಲ್ಮೋಸ್ಟ್ ಎಲ್ಲ ಹುಡುಗರು, ಅಂಕಲ್, ಆಂಟಿ, ಸಣ್ಣ ಮಕ್ಕಳಿಂದ ಪ್ರತಿಯೊಬ್ಬರು, ಚಿಕ್ಕವರಿಂದ ದೊಡ್ಡವ್ರ ತನಕನೂ ಇಂಟರ್ನ್ಯಾಷನಲ್ ಟೀಮ್ ಅನ್ನೋ ರೀತಿಯೇ ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಸಖತ್ತಾಗಿತ್ತು ಮಾತ್ರ. ಈ ಥರ ಎಕ್ಸ್ಪೀರಿಯೆನ್ಸ್ ನಾವು ಮತ್ತೆ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನೀವೇ ನೋಡ್ತಿದ್ದೀರಾ, ಎಲ್ಲಂದ್ರೆ ಅಲ್ಲಿ RCB ಅನ್ನೋ ಸ್ಲೋಗನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಅಷ್ಟು ಜನ ಕಿರಿಸ್ತಾ ಇದ್ವಿ. ಎಲ್ಲ ನಂದೆಲ್ಲ ಆ್ಯಕ್ಚುಲಿ ಗಂಟ್ಲೆಲ್ಲ ಹೋಗೇ ಬಿಟ್ಟಿತ್ತು, ಅಷ್ಟು ಕಿರಿಸ್ತಾ ಇದ್ವಿ. ಆಮೇಲೆ ಹ್ಯಾಂಡ್ ಶೇಕು, ಹೈಫೈ ಕೊಡ್ತಾಯಿದ್ವಿ. ಎಷ್ಟೋ ಜನ ಕಾರು ಬೈಕೆಲ್ಲ ರೋಡ್ ಮಧ್ಯ ನಿಲ್ಲಿಸಿ ಡ್ಯಾನ್ಸ್ ಮಾಡಿ ವಿಶ್ ಮಾಡಿ ಹೋಗ್ತಾಯಿದ್ರು. ಫುಲ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪಟಾಕಿಗಳೆಲ್ಲ ಹೊಡಿತಾಯಿದ್ರು. ನೋಡಿ ನೀವೇ ಕೇಳಿಸ್ಕೋಬೋದು ಎಷ್ಟು ಕ್ರೌಡ್ ಇತ್ತಂದರೆ ಮ್ಯಾಕ್ಸಿಮಮ್ ಒಂದೇ ಜಾಗದಲ್ಲಿ 50,000 ಅಷ್ಟು ಜನ ಇದ್ವಿ ನಾವು. ನೋಡಿ ಫ್ಲ್ಯಾಗ್ ಎಲ್ಲ RCB ಫ್ಲ್ಯಾಗ್ ಚಿಕ್ಕದಿಂದ ದೊಡ್ಡ ತನಕ ಇತ್ತು. ಕಾರಲ್ಲಿ ಹೋಗೋರೆಲ್ಲ ಕಿರ್ಚಾಡಿ ಹ್ಯಾಂಡ್ ಶೇಕು, ಹೈಫೈ ಎಲ್ಲ ಕೊಟ್ಟು ಹೋಗ್ತಾಯಿದ್ರು. ಆ್ಯಂಡ್ ದೆನ್ ಹಳ್ಳಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತಮಟೆ ಸೌಂಡೆಲ್ಲ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಡೋಲೆಲ್ಲ ಇತ್ತು. ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಮಾತ್ರ, ಅಷ್ಟು ಕ್ರೇಜಿ ಸೆಲೆಬ್ರೇಷನ್. ನಾವು ಹೋಗಿಲ್ಲ ಅಂದರೆ ಇದೆಲ್ಲ ಮಿಸ್ ಮಾಡ್ಕೋತೀವಿ ಲೈಫಲ್ಲಿ. ಇದೆಲ್ಲ ಒನ್ ಟೈಮ್ ಎಂಜಾಯ್ ಮಾಡಬೇಕು ಆ್ಯಕ್ಚುಲಿ. ನಾನು ಕೇಳೋದು ಇರ್ತೀವಿ ಮನೇಲಿ ಕೂತ್ಕೊಂಡು ಎಲ್ಲ ಸೆಲೆಬ್ರೇಷನ್ಸ್ TV ನೋಡ್ತೀವಿ. ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ, ಅದು ಮಾತ್ರ ಅನ್ಬಿಲೀವಬಲ್ ಅಂತ ಹೇಳ್ಬೋದು. ಅಷ್ಟು ಅಂದರೆ ಅಷ್ಟು ತುಂಬ ಚೆನ್ನಾಗಿತ್ತು. ನೀವು ಬೈಕೋಬೋದು ಅನಿಸುತ್ತೆ ನಾನು ಜಾಸ್ತಿ ಚೆನ್ನಾಗಿತ್ತು ಅಂತ ಇದ್ದೀನಿ ಅಂತ. ಬಟ್ ಚೆನ್ನಾಗಿರೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ. ನೋಡಿ ಎಲ್ಲರೂ ಹೆಂಗೆ ವಿಶ್ ಮಾಡ್ತಾರೆ. ಒಂಥರ ಹೊಸ ನ್ಯೂ ವರ್ಲ್ಡ್ ಥರನೇ ಇತ್ತು ಆ್ಯಕ್ಚುಲಿ. ಅವ್ರಿಗೆ ನಾವ್ಯಾರಂತ ಗೊತ್ತಿಲ್ಲ, ನಮ್ಗೆ ಅವ್ರು ಯಾರಂತ ಗೊತ್ತಿಲ್ಲ. ಒಬ್ರಿಗೊಬ್ರು ಅಂದರೆ ಈವನ್ ನಾವು ನ್ಯಾಷನಲ್ ಹಾಲಿಡೇಸ್ ಅಂದರೆ ಫೆಸ್ಟಿವಲ್ಸ್ ಕೂಡ ಹಿಂಗೆ ಮಾಡಲ್ಲ. ನಾವು ನಮ್ಮ ಮನೆ ಅಳತೆಗೆ ನಾವು ಮಾಡ್ಕೊಳ್ತೀವಿ. ನಮ್ಗೇನು ಬೇಕು ನಾವು ದೇವ್ರ ಪೂಜೆ ನಾವು ಮಾಡ್ಕೊಳ್ತೀವಿ ಅಷ್ಟೇ. ಸೊ ಇದು ಬಂದು ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್, ಹೀರೋಗಳಿಗೆ ಸೆಲೆಬ್ರೇಷನು, ಖುಷಿ, ಆ ಕ್ರೇಜು, ಕ್ರಿಕೆಟ್ ಕ್ರೇಜು, ಹಬ್ಬ ಕಾಂಟ್ ಜಸ್ಟ್ ಇಮ್ಯಾಜಿನ್ ಅಂತಾರಲ್ಲ ಹಾಗೇನೇ ಆಯಿತು. ನೋಡಿ ಎಷ್ಟು ವೆಹಿಕಲ್ಸ್ ಇದೆ, ಎಲ್ಲರೂ ರೌಂಡ್ ಹೊಡ್ತಿರೋದೆ. ಈಗ ಬಂದು ಸುಮ್ಮನೆ ರೋಡಲ್ಲಿ ಪಾಸ್ ಆಗ್ತಿದ್ದಾರೆ ಇವರು ಆನ್ ದ ವೇ ಅಂತಲ್ಲ, ಸೆಲೆಬ್ರೇಷನ್ಗೆ ಬಂದಿದ್ದವ್ರು ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸಿಕ್ಕಾಪಟ್ಟೆ. ನೋಡಿ ಎಷ್ಟು ಜನ ಇದ್ದೀವಿ. ನಾನು ಸ್ವಲ್ಪ ಕವರ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ನಾವು ಮ್ಯಾಚ್ ನೋಡ್ತಾ ಫೋನ್ ಚಾರ್ಜೇ ಹಾಕಿರಲಿಲ್ಲ, ಅದು ಸಡನ್ನಾಗಿ ಸ್ವಲ್ಪ ಕಟ್ ಆಗೋಯ್ತು, ಸ್ವಿಚ್ ಆಫ್ ಆಗೋಯ್ತು. ಸೊ ಅದಕ್ಕೆ ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ನೋಡಿ ನಾವು ರೋಡಲ್ಲಿ ಹೋಗ್ತಾ ಇದ್ರು ಅವ್ರು ಗಾಡೀಲಿ ಹೋಗೋರೆಲ್ಲರೂ RCB ಅಂತ ವಿಶ್ ಮಾಡ್ತಾಯಿದ್ರು. ಸೊ ನನಗಂತೂ ಇದೆಲ್ಲ ತುಂಬ ಇಷ್ಟ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಚೆನ್ನಾಗಿತ್ತು, ಒಳ್ಳೆ ರೀತಿ, ಸೂಪರ್. ನೋಡಿ ಇನ್ನೂ ಗ್ಯಾಂಗ್ ಬರ್ತಾರೆ, ಅವ್ರು ಕೂಡ ಎಲ್ಲರೂ ಫುಲ್ಲು ಯಾರು ಸಿಗ್ತಾರೆ ಎಲ್ಲರೂ ನಿಜವಾಗಿ RCB ಅನ್ನೋದೇ ಆಗ್ತಿತ್ತು. ಎಲ್ಲಿ ನೋಡಿದ್ರೆ ಅಲ್ಲಿ RCB ಅಷ್ಟೇ, ಏನೂ ಇಲ್ಲ, ಬೇರೆ ನೋಡೋಕ್ಕೂ ಸಿಗಲ್ಲ ನಿಮಗೆ. ಎಲ್ಲರೂ ಕುಗಿ ಸುಸ್ತು. ಆ್ಯಕ್ಚುಲಿ ನಾವು ಹೋಗ್ತಾ ಇರೋ ಟೈಮಿಂಗ್ಸ್ 4 o'clock, ಇವಾಗ 3:34 ಆಗಿತ್ತು. ನೋಡಿ ಎಲ್ಲರೂ ಹೋಟೆಲ್ ಮುಂದೆ ಜ್ಯೂಸ್ ಅದು ಇದು ಕುಡ್ಕೊಂಡೇ ಇದ್ದಾರೆ. ಅಂದರೆ ಏನೂ ಸಿಗ್ತಿಲ್ಲ, ಅಲ್ಲ ಖಾಲಿ. ನೆಕ್ಸ್ಟ್ ವಿಡಿಯೋದಲ್ಲೂ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್, ಬಾಯ್.